ಯಾವ ಶಾಸಕರು ಬೇಡ ಕಾರ್ಯಕರ್ತರು? ಇಲ್ಲ, ನಾನು ನೋಡಿದೆ, ಅವರು ಒಳ್ಳೆಯ ಅರ್ಥದಲ್ಲಿ ಹೇಳಿದ್ದಾರೆ. ಅದನ್ನು ನಾವು ತಪ್ಪಾಗಿ ಹಚ್ಕೋಬಾರ್ದು. ನಾವು ಯಾವುದನ್ನಾದರೂ ಅಷ್ಟೇ ತಪ್ಪಾಗಿ ಕೆಟ್ಟದಾಗಿ ನೋಡಿದ್ರೆ ಅದು ಕೆಟ್ಟದಾಗಿ ತಪ್ಪಾಗಿ ಕಾಣ್ತದೆ. ಒಳ್ಳೆ ರೀತಿಯಿಂದ ನೋಡಿ ಒಳ್ಳೆ ರೀತಿಯಿಂದ ಕಂಡ್ರೆ ಒಳ್ಳೆ ರೀತಿ ಕಾಣ್ತದೆ. ಹಂಗೆ ಯಾಕೆಂದರೆ ಅವ್ರು ಹೇಳಿರೋದು ಸರಿ ಇದೆ. ನಾನು ಕಷ್ಟಪಟ್ಟು ಎಲ್ಲ ಶಾಸಕರನ್ನು ಗೆಲ್ಲಿಸಿದ್ದೀನಿ, ಹೋರಾಟ ಮಾಡಿದ್ದೀನಿ, ಎಲ್ಲ ರೀತಿಯಿಂದಲೂ ಶಾಸಕರಿಗೋಸ್ಕರ ದುಡ್ದಿದ್ದೀನಿ. ಶಾಸಕರು ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹೇಳ್ತಿರ್ತೀನಿ ನಮ್ಮ ಜನಕ್ಕೆ, ಯಾರಾದರೂ ಒಂದು ಕೈ ಮುಗಿತೀನಿ, ಕಾಲೇ ಬೀಳ್ತೀನಿ, ಕೆಲಸ ಮಾಡಿಕೊಡ್ರಿ ಅಂತ. ಅವಾಗ ಹೇಳ್ತೀನಿ, ನೀವು ಕೈಗೆ ಕಾಲು ಮುಗಿಯೋದು ಬೇಡ, ಆರ್ಡ್ರ್ ಮಾಡ್ಬೇಕು ನೀವು ಅಂತೀನಿ. ಯಾಕೆಂದರೆ ನೀವು ಇವತ್ತು ಗೆಲ್ಸಿರೋದಕ್ಕೆ ನಾನು ಇವತ್ತು ಶಾಸಕನಾಗಿದ್ದೀನಿ, ರಿಕ್ವೆಸ್ಟ್ ಮಾಡಿಬಿಟ್ಟು ಆರ್ಡ್ರ್ ಮಾಡಿರಿ ಅಂತ. ಅದೇ ನಮ್ಮ ಡಿ ಕೆ ಸಾಹೇಬ್ ಹೇಳಿರೋ ಅರ್ಥನೂ ಅದೇ ಇದೆ. ನಾನು ಆ್ಯಕ್ಚುಲಿ ಅವ್ರು ಆರ್ಡ್ರ್ ಮಾಡಿ ಕೇಳಬೇಕು, ನಾನು ಏನು ಮಾಡಬೇಕು, ಏನಾಗಬೇಕು ಅನ್ನೋದನ್ನ ರಿಕ್ವೆಸ್ಟ್ ಮಾಡಬಾರ್ದು. ಅದನ್ನೇ ಹೇಳಿದ್ದಾರೆ ಈ ರೀತಿಲಿ. ಯಾವುದೇ ಕಾರಣಕ್ಕೂ ಅವ್ರು ಹೇಳಿರೋದು ಸರಿಯಾಗಿದೆ. ನಮ್ಮ ಶಾಸಕರ ಸಂಪೂರ್ಣ ಬೆಂಬಲವೂ ಇದೆ. ಜೊತೆಗೆ ಇದೇನು ಅವ್ರು ಹೇಳಿದ್ದಾರೆ ಅರ್ಥ ಅಂದರೆ, ನಾವ್ಯಾರೂ ಶಾಸಕರು ಬೇಡ ಅನ್ನೋ ಅರ್ಥ ಅಲ್ಲ. ನಾವೆಲ್ಲರೂ ಶಾಸಕರು ಒಗ್ಗಟ್ಟಾಗಿದ್ದೀವಿ. ನನ್ನೇನಾದ್ರು ತೀರ್ಮಾನ ತಗೊಳ್ಳೋದು ಶಾಸಕರು ಪಾಪ ಅವರಲ್ಲ, ತೀರ್ಮಾನ ತಗೊಳ್ಳೋದು ಏನಾರು ಹೈಕಮಾಂಡ್, ನಾನು ಹೈಕಮಾಂಡ್ ಕೇಳ್ತೀನಿ ಅಂತ ಹೇಳಿದೆ. ತಪ್ಪೇನಿದೆ? ತಪ್ಪೇನಿಲ್ಲಲ್ಲ. ಅದನ್ಯಾಕೆ ತಪ್ಪಾಗಿ ಅರ್ಥೈಸ್ಕೋಬೇಕು? ಹೈಕಮಾಂಡು ಸೂಕ್ತ ಸಂದರ್ಭದಲ್ಲಿ ಸೂಕ್ತ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋದು ಅವ್ರ ವಿಶ್ವಾಸ ಇದೆ. ಸೊ ಒಂದು ವೇಳೆ ಇದು ಅಧಿಕಾರ ಹಂಚಿಕೆ ಸೂತ್ರನೂ ಹೊರಗೆ ಬಿದ್ದಿದೆ. ಅಧಿಕಾರ ಹಂಚಿಕೆ ಅನ್ನೋದಕ್ಕಿಂತ ಯಾವ ಪವರ್ ಶೇರಿಂಗ್ ಇಲ್ಲ. ಅವ್ರ ಭಾಷೆಯಲ್ಲಿ ಹೇಳ್ಬೇಕು, ಯಾವ ಪವರ್ ಶೇರಿಂಗ್ ಇಲ್ಲ, ಯಾವುದೂ ಇಲ್ಲ. ಹೈಕಮಾಂಡ್ ತೀರ್ಮಾನ ಅಂತಿಮ. ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿದ್ವಿ. ಡಿ ಕೆ ಸಾಹೇಬ್ರು ಹೇಳಿದ್ರು ಸರಿ ಇದೆ, ನಾವು ಅವ್ರ ಪರವಾಗಿ ಇರ್ತೀವಿ. ಅಲ್ಲ, ಸಿ ಎಮ್ ಆಗೇ ಆಗ್ತಾರೆ ಸರ್. ಯಾಕಂದರೆ ಸಿ ಎಮ್ ಮೊನ್ನೆ ತುಂಬ ಡಿಸ್ಕಸ್ ಆಗ್ತಾರೆ ಅದೇ ವಿಚಾರನೇ. ಈಗ ಸಿ ಎಮ್ ವಿಷಯ ಎಲ್ಲೂ ಚರ್ಚೆ ಆಗಿಲ್ಲ. ಸಿ ಎಮ್ ವಿಷಯ ಚರ್ಚೆನೂ ಅಲ್ಲ. ಈಗ ಸಿದ್ದರಾಮಯ್ಯ ಸಾಹೇಬರು ಅಲ್ಲಿ ಸಿ ಎಮ್ ಇದ್ದಾರೆ. ಸಿದ್ದರಾಮಯ್ಯ ಸಾಹೇಬ್ರು ಕುರ್ಚಿ ಖಾಲಿ ಇದ್ದಾಗ ಇನ್ನು ಚರ್ಚೆ ಮಾಡೋಣ. ಈಗ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ, ನಡೀತಾ ಇದೆ. ನಮ್ಮ ಡಿ ಕೆ ಸಾಹೇಬರು ನಮ್ಮ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿದ್ದೀನಿ ಅಂದರೆ ನಾವು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿದ್ದೀವಿ. ನಮ್ಮ ಡಿ ಕೆ ಸಾಹೇಬ್ರು ಏನು ಹೇಳ್ತಾರೆ ಆ ವಿಷಯಕ್ಕೆ ನಾವು ಬದ್ಧವಾಗಿದ್ದೀವಿ. ಹೇಳ್ತಾರೆ 2028 ಸ್ವೀಕರ್ ಸಿ ಎಮ್ ಆಗಲಿ ಅವರು 2.5 ವರ್ಷಕ್ಕೆ ಯಾಕೆ ಹೊಡೆದಾಡ್ತಾರೆ ಡಿ ಕೆ ಶಿ ಅವರು ಅಂತ ಹೇಳ್ತಾರೆ. ಹೌದು, ಅವ್ರು ಹೇಳಿದ ಸರಿನೇ ಅನ್ಕೊಳ್ರಿ. ಯಾಕೆ ಗೊತ್ತಾ, ಅವ್ರು 5 ವರ್ಷ ಮುಖ್ಯಮಂತ್ರಿ ಆಗಬೇಕಾಗಿರೋದು, 2.5 ವರ್ಷ ಅಲ್ಲ. 5 ವರ್ಷನೇ ಅವ್ರಿಗೆ ಕೊಡಬೇಕಿತ್ತು, 2 ವರ್ಷ ಅದಲ್ಲ. ಅವ್ರು ಹೇಳಿದ ಸರಿ ಇದೆ ರಾಜಣ್ಣವರು, 5 ವರ್ಷನೇ ಆಗಬೇಕಿತ್ತು. ತದನಂತರ ನಡೆದಂಥ ಬೆಳವಣಿಗೆಯಲ್ಲಿ ಏನು ಹೈಕಮಾಂಡ್ ತೀರ್ಮಾನ ಮಾಡಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೊಟ್ಟಿರೋ ಅವಕಾಶ ಅವ್ರು ನಡೆಸ್ತಾ ಇದ್ದಾರೆ. ಅವ್ರು ನಡೆಸಲಿ. ತದನಂತರ ಕುರ್ಚಿ ಖಾಲಿ ಆಗಿದೆ ಅಂತಂದ್ಬಿಟ್ಟು ನಾವು ಕ್ಲೈಮ್ ಮಾಡ್ತೀವಿ. ಈಗ ಬೇಡ ಅದು. 20% ಕ್ಲೈಮ್ ಮಾಡ್ತಿರೋ ಈಗ ಯಾವಾಗ ಕುರ್ಚಿ ಖಾಲಿ ಆಗುತ್ತೋ ಅವಾಗ ಕ್ಲೈಮ್ ಮಾಡ್ತೀವಿ. ಈಗ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದೆ ಸರ್. ದಲಿತ ಶಾಸಕರು ಸಭೆ ಮಾಡೋದು ಏನೂ ಇಲ್ಲ, ಡಿನ್ನರ್ ಪಾಲಿಟಿಕ್ಸು ಇಲ್ಲ, ಯಾವುದೂ ಇಲ್ಲ. ನನ್ನ ಸದಾಶಿವನವ್ರ ಮನೇಲಿ, ನಮ್ಮ ಮನೇಲಿ ಪ್ರತಿ ವಾರ 15-20 ಜನ ಎಮ್ ಎಲ್ ಎ ಡಿನ್ನರ್ ಪಾರ್ಟಿ ಮಾಡ್ತೀವಿ. ಹಂಗಂದ್ರೆ ಅದಕ್ಕೆಲ್ಲ ಅರ್ಥ ಕಲ್ಪಿಸ್ಕೊಂತ ಹೋದರೆ ಜೆ ಡಿ ಎಸ್ನವರು ಬರ್ತಾರೆ, ಬಿ ಜೆ ಪಿಯವರು ಬರ್ತಾರೆ, ಎಲ್ಲರೂ ಬಂದು ಊಟ ಜೊತೆಗೆ ಮಾಡ್ತೀವಿ. ಅದು ಒಂದು ವಿಶ್ವಾಸ ಸೌಹಾರ್ದತೆ ಕೂಟ ಅಷ್ಟೇ. ಅದಕ್ಕೆಲ್ಲ ನೀವು ಪಾಲಿಟಿಕ್ಸ್ ಬರ್ಸೋದು ಬೇಡ.